ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಯಶ್ ತಾಯಿ ಪುಷ್ಪಾ ಅವರ ಮಾತು ಎಲ್ಲೇ ಮೀರ್ತಾ ಇದೆ. ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಗಿಣಿ, ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ದೀಪಿಕಾ ದಾಸ್ ಕೂಡ ಯಶ್ ತಾಯಿ ಪುಷ್ಪಾಗೆ ಪೋಸ್ಟ್ ಮೂಲಕ ಎದುರೇಟನ್ನ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ. ಸೊ ಒಂದಷ್ಟು ಜನ ಈಕೆ ಮಾಡಿದ್ದು ಒಂದು ಸಿನಿಮಾ ಕೊತ್ತಲವಾಡಿ, ಇಷ್ಟಕ್ಕೆ ಅಹಂಕಾರ ಬಂದ್ಬಿಡ್ತಾ ಯಶ್ ನೀವು ಇದೀಗ ಮಧ್ಯಸ್ಥಿಕೆಯನ್ನ ವಹಿಸಲೇಬೇಕು, ಇದು ಎಲ್ಲೇ ಮೀರ್ತಾ ಇದೆ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಯಶ್ ತಾಯಿ ಪುಷ್ಪಾ ದೀಪಿಕಾ ಬಗ್ಗೆ ಹೇಳಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸೊ ನಟ ಯಶ್ ತಾಯಿ ಪುಷ್ಪಾ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಇದೀಗ ಬಿಡುಗಡೆ ಕೂಡ ಆಗಿದೆ. ತಮ್ಮ ನೇರ ಮಾತುಗಳಿಂದ ಈಕೆ ಸಿಕ್ಕಾಪಟ್ಟೆ ವೈರಲ್ ಆದ್ರು, ಜೊತೆಗೆ ಟ್ರೋಲ್ ಕೂಡ ಆದ್ರು. ಮಾಡಿದ್ದು ಒಂದು ಸಿನಿಮಾ, ಇಷ್ಟೊಂದು ಅಹಂಕಾರ ಬಂದ್ಬಿಡ್ತಾ. ಏನಿದು ಯಶ್, ನೀವು ಇದ್ರ ಬಗ್ಗೆ ಮಾತನಾಡಲೇಬೇಕು, ನಿಮ್ಮ ಘನತೆ ಗೌರವ ಕಮ್ಮಿ ಆಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ವೈರಲ್ ಆಗಿತ್ತು. ಇದೀಗ ಒಂದು ಇಂಟರ್ವ್ಯೂ ಅಲ್ಲಿ ದೀಪಿಕಾ ದಾಸ್ ಬಗ್ಗೆ ಪುಷ್ಪಾ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ, ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಟ ಯಶ್ ತಾಯಿ ಪುಷ್ಪಾ ಹಾಗೆ ನಟಿ ದೀಪಿಕಾ ದಾಸ್ ತಾಯಿ ಅವರಿಬ್ಬರು ಕೂಡ ಸಹೋದರಿಯರು. ಹಾಗಾಗಿ ಸಂಬಂಧದಲ್ಲಿ ನಾವು ನೋಡ್ಬೋದು, ಯಶ್ ಹಾಗೆ ದೀಪಿಕಾ ಬ್ರದರ್ ಆ್ಯಂಡ್ ಸಿಸ್ಟರ್ ಥರ, ಅಣ್ಣ ತಂಗಿ ಥರ. ಆದರೆ ದೀಪಿಕಾ ಎಲ್ಲೂ ಕೂಡ ನಟ ಯಶ್ ತಂಗಿ ನಾನು ಅನ್ನುವಂಥದ್ದಾಗಿ ಹೇಳ್ಕೊಂಡಿಲ್ಲ, ಮುಂದೆ ಹೇಳೋದು ಇಲ್ಲ ಅನ್ನೋದನ್ನು ಹೇಳಿದ್ರು. ಎರಡೂ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳು ಆಗಿದೆ. ಅಂದರೆ ದುಡ್ಡಿನ ವಿಚಾರಕ್ಕೋಸ್ಕರ ದೀಪಿಕಾ ದಾಸ್ ತಾಯಿಯವರಿಗೆ ಸಮಸ್ಯೆ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಶ್ ಅವರು ಕೂಡ ಮೀಡಿಯಾದ ಮುಂದೆ ಮಾತನಾಡಿದ್ರು. ಇದು ಅಂದರೆ ಈ ತಪ್ಪು ಆಗಿದೆ ಅಂತಂದರೆ ಅದು ನಮ್ಮ ತಂದೆ ತಾಯಿಯಿಂದ ಆಗಿರುತ್ತೆ, ಇದಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ, ಮುಂದೆ ಆಗೋದು ಇಲ್ಲ ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಯಶ್ ಅವರ ತಾಯಿ ಇವರಿಗೆ ಮೋಸ ಮಾಡಿದ್ದಾರೆ ಹಣದ ವಿಚಾರದಲ್ಲಿ ಅನ್ನುವಂಥದ್ದಾಗಿ ಇಬ್ಬರು ಕೂಡ ದೂರ ಆಗಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಹಾಗಾಗಿ ಅವ್ರಿಗೆ ಕಂಡ್ರೆ ಇವರಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಸೊ ಒಂದು PA ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪುಷ್ಪಾ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ನಟ ಆಗಿರ್ಬೋದು, ನಟಿಯರಾಗಿರ್ಬೋದು, ತಂತ್ರಜ್ಞರಿಗೆ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಇಂಟರ್ವ್ಯೂ ಅಲ್ಲಿ ಆಂಕರ್ ಪ್ರಶ್ನೆಯನ್ನ ಕೇಳ್ತಾರೆ, ನಿಮ್ಮ ಚಿತ್ರದಲ್ಲಿ ಅಂದರೆ ಮುಂದಿನ ಒಂದು ಪ್ರೊಡಕ್ಷನ್ ಏನಿದೆಯೋ ಅದಕ್ಕೆ ಹೀರೋಯಿನ್ ದೀಪಿಕಾ ದಾಸ್ ಅಂತೆ, ಹೌದಾ ಅನ್ನುವಂಥದ್ದು ಕೇಳ್ತಾರೆ. ಅದಕ್ಕೆ ಯಶ್ ತಾಯಿ ಪುಷ್ಪಾ ಗರಂ ಆಗಿ ನಿರೂಪಕಿ ಮೇಲೆ ಅಸಮಾಧಾನವನ್ನು ಹೊರಹಾಕ್ತಾರೆ. ಇಂಥ ಪ್ರಶ್ನೆಗಳನ್ನು ನೀವು ಯಾಕೆ ಕೇಳ್ತೀರಾ ಅಂತ ಕ್ವಶನ್ ಮಾಡಿದ್ದಾರೆ. ದೀಪಿಕಾ ದಾಸ್ಗೂ ನಮಗೂ ಬರಲ್ಲ, ಅವಳು ಯಾವ ದೊಡ್ಡ ಹೀರೋಯಿನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ ಸಾಧನೆ ಮಾಡಿದ್ದಾಳೆ ಅಂತ ಕರೆದು ಅವಕಾಶವನ್ನು ಕೊಡೋದು. ಸಂಬಂಧ ಆದರೂ ಅವರನ್ನು ದೂರದಲ್ಲೇ ನಾವು ಇಟ್ಟಿದ್ದೀವಿ, ಅವರ ಬಗ್ಗೆ ಯಾಕೆ ಕೇಳ್ತೀರಾ, ನನ್ನ ಮಗ ಬೈಯಲ್ವಾ, ಇನ್ನು ಬಹಳ ಹೀರೋಯಿನ್ಸ್ ಇದ್ದಾರೆ, ಅವ್ರ ಬಗ್ಗೆ ಕೇಳಿ ಅಂತ ಪುಷ್ಪಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಹೀರೋಯಿನ್ ಇದ್ದಾರೆ, ಎಲ್ಲರನ್ನ ಬಿಟ್ಟು ದೀಪಿಕಾ ದಾಸ್ ಹೆಸರು ಯಾಕೆ ತಗೋತೀರಾ ಅಂತ ಪುಷ್ಪಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೀಪಿಕಾ ದಾಸ್ ಏನ್ ರಮ್ಯಾನ, ರಕ್ಷಿತಾನ ಒಂದು ವೇಳೆ ದೊಡ್ಡದಾಗಿ ಸಾಧನೆ ಮಾಡಿದ್ರೆ ಅವರ ಬಗ್ಗೆ ಕೇಳಿ, ಅದು ಬಿಟ್ಟು ದೀಪಿಕಾ ದಾಸ್ ಕತೆ ಯಾಕೆ ಅಂತ ನಿರ್ಮಾಪಕಿ ಪುಷ್ಪಾ ಅವರು ಹೇಳಿರುವಂಥದ್ದು. ಸೊ ದೀಪಿಕಾ ದಾಸ್ ಯಾವ ಸೀಮೆ ಹೀರೋಯಿನ್ ಅನ್ನುವಂಥದ್ದು ಕೇಳಿದ್ದಾರೆ. ಸೊ ಆಂಕರ್ ಇಲ್ಲ ಅವರು ಮೂವಿ ಮಾಡಿದಾರಲ್ವಾ, ಬಿಗ್ ಬಾಸ್ ಅಲ್ಲೂ ಮಾಡಿದಾರಲ್ವಾ ಅಂತ ಕೇಳಿದಾಗೆ ಯಾವ ಮೂವಿ ಮಾಡಿದ್ದಾರೆ ಹೇಳಿ ಅನ್ನುವಂಥದ್ದಾಗೆ ಅಂದರೆ ಕಂಪ್ಲೀಟ್ ಉಡಾಫೆ ಮಾತುಗಳನ್ನು ಆಡಿದ್ದಾರೆ. ಸೊ ಆಕೆಗೆ ಅಂದರೆ ದೀಪಿಕಾ ದಾಸ್ ಅವರ ಕೆಲಸ ಆಗಿರ್ಬೋದು ಯಾವುದಕ್ಕೂ ಕೂಡ ಘನತೆಯನ್ನು ಕೊಟ್ಟಿಲ್ಲ, ಗೌರವವನ್ನು ಕೊಟ್ಟಿಲ್ಲ. ಗೌರವವನ್ನು ಕೊಡದೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥ ಆ ಒಂದು ವಿಡಿಯೋ ತುಣುಕು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇದೀಗ ದೀಪಿಕಾ ದಾಸ್ ಕೂಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದು ಮಾಡಿದ್ದಾರೆ. ಅಂದರೆ ಒಂದು ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ. ಅಂದರೆ ಆಕೆ ಈ ಒಂದು ಪೋಸ್ಟ್ ವೈರಲ್ ಆಗ್ತಿದ್ದಂಗೆ ತನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಬರ್ಕೊಳ್ತಾರೆ, ಕನ್ನಡದಲ್ಲೇ ಬರ್ಕೊಂಡಿದ್ದಾರೆ. ಸೊ ಇದು ಡೈರೆಕ್ಟಾಗಿ ಪುಷ್ಪಾ ಅವರಿಗೆ ಅಂದರೆ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ತಿರುಗೇಟನ್ನು ಕೊಟ್ಟಿರೋ ಥರ ಕಾಣುತ್ತೆ. ಸೊ ಇದು ಕೊಟ್ಟಿರೋದೆ. ಸೊ ಯಾಕಂತಂದರೆ ಆಕೆ ಇವತ್ತಿನ ಸ್ಟೇಟಸಲ್ಲಿ ನಾವು ನೋಡ್ಬೋದು, ಪುಷ್ಪಾ ಅವರು ಮಾತನಾಡಿರುವಂಥ ವಿಡಿಯೋ ತುಣುಕನ್ನು ಪಟ್ಟಂಗೆ ಟ್ರೋಲರ್ಸ್ ಒಬ್ಬರು ಸಾಸ್ಗೆ ಅಂದರೆ ಮಾಡಿರುವಂಥದ್ದು ಒಂದು ಸಿನಿಮಾ, ಇಷ್ಟಕ್ಕೆ ಇಷ್ಟು ಅಹಂಕಾರನ. ಸೊ ಯಶ್ ಅವರೇ ನೀವು ಮಾತನಾಡಲೇಬೇಕು ಅನ್ನುವಂಥದ್ದಾಗಿತ್ತು. ಸೊ ಅದಕ್ಕೆ ಈಗ ದೀಪಿಕಾ ದಾಸ್ ಏನು ಬರ್ಕೊಂಡಿದ್ದಾರಂತಂದರೆ, ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಮೊದಲು ಕಲಿಬೇಕು. ಇಲ್ಲಿವರೆಗೂ ಯಾರ ಹೆಸರನ್ನು
ಯಾರನ್ನು ಹೇಳ್ಕೊಂಡು ಬಂದಿಲ್ಲ, ಮುಂದೇನೂ ಬರಲ್ಲ. ಕೆಲವರು ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ. ಅದು ಅಮ್ಮ ಆದರೂ ಸರಿ, ದೊಡ್ಡಮ್ಮ ಆದರೂ ಸರಿ, ಅಥವಾ ಪುಷ್ಪಮ್ಮ ಆದರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಪವರ್ ಇಂಡಸ್ಟ್ರಿ, ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ, ಏನು ಸಾಧನೆ ಮಾಡದಿದ್ರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವಂಥ ಯೋಗ್ಯತೆ ಯಾರಿಗೂ ಇಲ್ಲ ಅನ್ನುವಂಥದ್ದಾಗಿ ಬರ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಡೈರೆಕ್ಟಾಗಿ ಪುಷ್ಪ ಅವರಿಗೆ ಟಾಂಗ್ ಕೊಟ್ಟಂತೆ, ಎದುರಾಳಿಯಾಗಿ ಉತ್ತರವನ್ನು ಕೊಡ್ತಾರೋ ಅದನ್ನು ಇದೀಗ ದೀಪಿಕಾ ದಾಸ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನನ್ನ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಯಾರಿಗೂ ಇಲ್ಲ ಅನ್ನುವಂಥದ್ದಾಗಿ. ಸೊ ಹಾಗಾಗಿ ನಾವು ನೋಡ್ಬೋದು, ಯಶ್ ಅವರ ಮದುವೆಗೂ ಕೂಡ ದೀಪಿಕಾ ದಾಸ್ ಕುಟುಂಬ ಯಾರೂ ಕೂಡ ಹೋಗಿಲ್ಲ. ಅದೇ ದೀಪಿಕಾ ದಾಸ್ ಮದುವೆಗೂ ಕೂಡ ಯಶ್ ಅವರ ಕುಟುಂಬ ಯಾರೂ ಕೂಡ ಹೋಗಿಲ್ಲ. ಸೊ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಸೊ ಭಿನ್ನಾಭಿಪ್ರಾಯ ಏನೇ ಇರಲಿ, ಆದರೆ ಈ ರೀತಿಯಾದಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ, ಯೂಟ್ಯೂಬ್ ಸಂದರ್ಶನದಲ್ಲಿ ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಕೆ ಕೂಡ ನಟಿ, ಆಕೆ ಕೂಡ ಕಷ್ಟಪಟ್ಟು ಬಂದಿದ್ದಾರೆ. ಎಲ್ಲೂ ಕೂಡ ನಾನು ಯಾವುದಾಗಿ ಕೂಡ ಹೇಳಿಕೊಂಡಿಲ್ಲ, ಹೇಳೋದು ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಆದಾಗ ಡೈರೆಕ್ಟಾಗಿ ಹೀಗೆ ಅವಳು ಯಾವ ಹೀರೋಯಿನು, ಏನು ಸಿನಿಮಾ ಮಾಡಿದ್ದಾಳೆ ಅಂತ ಅವಕಾಶ ಕೊಡಬೇಕು, ಈ ರೀತಿಯಾಗಿ ಹೇಳೋದು ತಪ್ಪು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು? ಸೊ ಯಶ್ ಅವರ ತಾಯಿ ಪುಷ್ಪ ರೈಟಾ, ದೀಪಿಕಾ ದಾಸ್ ರೈಟಾ? ಪುಷ್ಪ ಅವರು ಹೀಗೆ ಹೇಳಿರೋದು ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.